ಲಕ್ಷ್ಮಕ್ಕ ಲಕ್ಷ್ಮಕ್ಕ ಇವ ಗೌಡ್ರಲ್ಲದಾರ ಯವ್ವ ಗೌಡ್ರ ಮಕ್ಕ ನೋಡೋದ ಅಪರೂಪ ಆಗ್ಬಿಟ್ಟೈತಿ ಕಾಣವಲ್ರಲ್ಲ. ಯಾರು ತಿಪ್ಪನ ಏ ಬಂತಡ್ಲ ಭಾಡ ಎಷ್ಟು ದಿವಸ ನೀನ್ ಬರ್ಲಾರ್ದೆ ಮತ್ತ ನಮ್ಮ ಮನೆಯವರಿಗೆ ಅಂತೇನ ಬಂತಡಿ. ಅಲ್ಲಲ್ಲ ಯಾಕೆ ಮನೆ ಕಡೆನ ಬರವಲ್ಲಲ್ಲ ವಿಜ್ಜಂತೂ ಬಂದಿದ್ಲಪ್ಪ. ಅಲ್ಲ ನೀನು ಗೌಡ್ರದ್ದು ಒಂಚೂರು ಸರದ್ ನಿಲ್ಲಂಗಿಲ್ಲ ಗೌಡ್ರ ಜೊತೆಗೆ ಅವಲ್ಲ ಅದೇನ ಅಂತಾರಲ್ಲ ಗಂಟೆಷ್ಟೇ ಗಳಗಂಟೆ ಅಂತಂದು ಇಬ್ರು ಜೊತೆಲಿ ಇರ್ತಿದ್ರಿ. ಈಗ ಯಾಕೆ ಇಬ್ರು ದೂರ ದೂರ ಗಿರಿ ಏನಾರ ಸೆಟ್ಕೊಂಡ್ರನ್ನ ಮತ್ತೆ? ಎಲ್ಲಿಂದ ಸೆಟ್ಗಳಂದಿ ಯವ್ವ ಲಕ್ಷ್ಮಕ್ಕ. ಗೌಡ್ರು ನಮ್ಮನ್ನ ಅದು ಸಿಡಲಿಂಗಪ್ಪ ಅಂತಂದು ನಮ್ಲಿಂದ ದೂರ ಸಿಡ್ಕೊಂಡ್ಬಿಟ್ರ. ಯಾಕನ್ಬೇಕು ಏನೋ ಗೊತ್ತಿಲ್ಲ. ಯಾಕ ಆ ಬೆಂಕಿಲತ್ತ ಬಂದಾಗಿಂದ ಇವ್ರು ಇತ್ತಾಗ ಸರ್ಕೊಂಡ್ರ ಅವ್ರು ಆ ಭೀಮನ್ ಗೌಡ ಅತ್ತ ಸರ್ಕೊಂಡನ. ಅವನವನ ಏನ್ ಹೇಳಿ ಇತ್ತ ಅದನ್ನಲ್ಲ ಮಾಸ್ತರ್ ನಾಟಕ ಕಲ್ಸಕ್ ಬಂದಿದ್ದಲ್ಲ ಕೇಳ್ದನ ಓಡೋಗ್ಬಿಟ್ಟು ಅವನವನ ಅತ್ತ. ಹೌದಲ್ಲ ಯಾಕ ಮತ್ತೆ ಊರ ನಾಟಕ ಆಡಂಗಿಲ್ಲನ? ಅಲ್ಲಲ್ಲ ಜಾತ್ರೆಗೆ ಮತ್ತೆ ನಾಟಕ ಆಡ್ಬೇಕಂತಂದು ಆ ಮಾಸ್ತರ್ನಷ್ಟೆಲ್ಲ ಕಟ್ಬಿಟ್ಟು ಬಿಟ್ಟು ಕರ್ಸಿರಿ ಮತ್ತೆ ಆಟಕ್ಕೆ ಹೋದ್ಲ ಮತ್ತೆ ನಾಟಕ ಮಾಡಸಕ್ ಬಿಟ್ಟು. ಅಲ್ಲ ಲಕ್ಷ್ಮಕ್ಕ ನೀನಾರ ಒಟ್ಟು ವಿಚಾರ ಮಾಡು. ಅಲ್ಲ ನಾಟಕ ಮಾಡಕ್ ಒಂದು ಹುಡುಗಿಯರ ಜೊತೆಗೆ ಇವ್ರು ಏನ್ ದೊಡ್ಡ ನಾನು ನಾಟಕ ಮಾಡ್ತೇನೆ ಅಂತಂದ್ರೆ ಸೇರ್ಕೊಂಡು ಈ ಹುಡುಗಿಯರ ಮನೆ ಕರ್ಕೊಂಡ್ ಇಟ್ಕೊಂಡು ಇವ್ರು ಇಲ್ಲೇ ಸೇರ್ವ್ಯಾದ್ರೆ ಆ ನಾಟಕ ಮಾಸ್ತರ್ ಒಬ್ಬತ್ತ ಮಾಡ್ಬೇಕನ್ನ. ಏಕಪಾತ್ರಾಭಿನಯ ಹೆಣ್ಣು ನಾನ ಗಂಡು ನಾನ ದುರ್ಯೋಧನ ನಾನ ಕೌರವರು ನಾನ ಪಾಂಡವನು ನಾನ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಅನ್ಕೊಂತ ಆತ್ಮ ಮಾಡ್ಬೇಕನ್ನ ಲಕ್ಷ್ಮಕ್. ಮತ್ತೆ ಅಯ್ಯ ಭಾಡ ಒಳ್ಳೆ ಚಂದ ಹಾಡ್ತಿ ಬಿಡಪ್ಪ. ಈಗೇನ ನಿಮ್ ಗೌಡ್ರ ಬೇಕನ ಕರೆಕ್ಟ್ ತಡಿ. ರೀ ರೀ ಐ ತಿಪ್ಪ ಬಂದಾನ ಬರ್ರಿ ಹೊರಗ. ಇಲ್ಲ ಅಂದ್ರೆ ನನ್ ತಲೆ ತಿಂತಾನ ಬರ್ರಿ. ಟಿಪ್ಪ ಬಂದಾನ ಅವನ ಇಷ್ಟು ದಿವಸ ಇಲ್ಲಿ ಊರ್ ಬಿಟ್ಟು ಹೋಗಿದ್ನಂತನ ಅವನ ಏನ್ ಕೇಳತ್ತೇನೆ ಬಂತಡಿ ನಾನ ಬರ್ತೀನಿ ತಡಿ. ಅಲ್ಲ ಲಕ್ಷ್ಮಕ್ಕ ಅಲ್ಲ ನಿನ್ಗೆ ಏನಾರ ಬುದ್ಧಿ ಐತೆ ಒಂಚೂರ ನಿನ್ನ ಶಾಣೆಕ ಅನ್ಕೊಂಡಿದ್ ಬಿಡವ. ಆದ್ರೆ ನೀನು ಪೂರ್ತಿ ಅಸೆ ದಡ್ಡದಿ ನೀನು. ಯಾಕಂದ್ರ ಆ ಭೀಮನ್ ಗೌಡನ ಮನ್ಯಾಗ ಈಗ ಇವ್ರ ಜೊತೆಗೆ ಬಂದಲ್ಲ ಬೆಂಕಿಲತನ ಜೊತೆ ಬಂದಕಿ ಆಕಿ ಏನ್ ಮನ್ಯಾಗ ಕಾರ್ಬಾರ ನಡೆಸಿ ಆ ಭೀಮನ್ ಗೌಡನ ಹಿಂತಿನ ಹೊರಗೆ ಹಾಕಕ್ ಹೋಗಿದ್ಲ ಅಂತ. ಆಮೇಲೆ ಏನಾತ ತಾನ ಹೇಳದ ಓಡಿಗಳಂತಂದು ಸುದ್ದಿ ಬಂತು. ಆದ್ರ ನೀನು ಆ ಬೆಂಕಿಲತ ಇನ್ನ ಇಲ್ಲೇ ಮನ್ಯಾಗ ಅದಳ ಇಕ್ಕಿ ನೋಡ್ ಸುಮ್ಮನೆ ಎಲ್ಲ ಹೊರಗೆ ಕಳಿಸ್ಬೇಕಿಲ್ಲ. ಯಾಕೆ ಬೇಕು ಸೆರಗ್ನಾಗ ಬೆಂಕಿ ಕಟ್ಕೊಂಡಂಗ ಎದಕ್ ಬೇಕ ಲಕ್ಷ್ಮಕ್ಕ. ಗೌಡ್ರು ಮತ್ತ ಏನಾರ ಗದ್ಲ ಎಬ್ಸಿದ್ರೆ ಏನ್ ಮಾಡ್ತಿದಿ? ನಿನ್ಗೆ ಒಂಚೂರ ಅರ್ಥ ಆಗತ್ತಿಲ್ಲ ನಾ ಹೇಳೋದು. ಕಳಿಸ್ಬಿಡು ಸುಮ್ಮನೆ ಹೊರಗ. ಅಯ್ಯ ತಿಪ್ಪ ನಿಂಗೆ ಗೊತ್ತಿಲ್ಲನ? ಏ ಹಂಗೇನೇನಿಲ್ಲ. ಆಕಿ ಯಾರು ಗೊತ್ತನ? ನನ್ ಗಂಡನ ತಂಗಿ ಆಕಿ ನನಗ ದೇವ್ರ ಕೊಟ್ಟ ನಾಡ್ನಿಕಿ. ಹೌದು ಈಗ ಅದಕ್ಕೆ ನಮ್ಮ ಮನೆಗೆ ಆಕಿನ ಪಂಚಮಿ ಅವ್ರಿಗೆ ಹೋಗ್ಬೇಡ ಅಂತ ಇಟ್ಕೊಂಡ್ಬಿಟ್ಟಿನಿ. ಈಗ ಹೋಗ್ಬೇಕು ಇದಕ್ಕೆ ಪ್ಯಾಟಿಗೆ ಹೋಗಿ ಸೀರೆ ತಗೊಂಡ್ಬರ್ತೀನಿ ಬಳೆ ತಗೊಂಡ್ಬರ್ತೀನಿ. ಪಾಪ ಎಲ್ಲ ಏನೇನು ನೋಡು ಪಂಚಮಿಗೆ ಹೆಣ್ಮಕ್ಳಿಗೆ ಏನು ಕೊಡ್ಬೇಕು ನೋಡು ಎಲ್ಲ ಕೊಡ್ತೀನಿ. ನನಗೆ ದೇವ್ರ ಕೊಟ್ಟು ನಾಡ್ನಿ ನನಗೆ ಗಂಡಿಗೆ ಯಾರಕ್ಕ ತಂಗಿರಲಿಲ್ಲ ನಾಡ್ನಿ ಇರೋದಿಲ್ಲ. ಇಷ್ಟು ದಿವಸ ಹಬ್ಬ ಉಣೆ ಕರೆಯೋದು ಕಳ್ಸೋದು ಏನು ಇದ್ದಿದ್ದಿಲ್ಲಪ್ಪ. ಈಗ ಎಲ್ಲ ಮಾಡ್ತೀನಿ. ಪಾಪ ಆಕಿ ಹೇಳಿನಿ ಇನ್ಮ್ಯಾಗ ಪ್ರತಿ ಪಂಚಮಿಗೂ ಬರ್ಬೇಕವ ನಿಮ್ಮ ಅಣ್ಣಗ ಆಕಿ ಕಟ್ಟಿ ಹಬ್ಬ ಮಾಡಿ ಹೋಗಿ ಅಂತ ಹೇಳಿನಿ. ಆಕಿನೂ ಹ್ಞೂ ಅಂದಾಳ. ನಿನಗೆ ಗೊತ್ತಿಲ್ಲ ನೀ ಹೇಳಿಲ್ಲ ವಿಜ್ಜಿ ಹೇಳಂತ ಮಾಡಿದ್ನಲ್ಲ ನಾನು. ಹಾ ದೇವ್ರ ಕೊಟ್ಟು ತಂಗಿ ಯಾವಾಗಾದ್ಲ ತಂಗಿ? ಅಯ್ಯ ನಾ ಬೇರೆನ ತಿಳ್ಕೊಂಡಿದ್ನಲ್ಲ ಲಕ್ಷ್ಮಕ್ಕ. ಹೂನಪ್ಪ ನಾನು ಬೇರೆನ ತಿಳ್ಕೊಂಡಿದ್ದೆ. ನಮ್ಮ ಮನೆಗೆ ಎಲ್ಲರೂ ಬೇರೆನ ತಿಳ್ಕೊಂಡಿದ್ವಿ. ಆಮೇಲೆ ಪಾಪ ಆಕಿನ ಇಲ್ರಿ ಹಿಂಗ ಅಂತಂದು ಹೇಳಿದ್ಲು. ಆಮೇಲೆ ನನ್ಗಂದೆ ನಿಮ್ಮ ಮೌನ ನನ್ನ ಅಂತ ತಲೆಗಿಲ್ಲ ಇಂಥ ವಿಚಾರ ಮಾಡ್ರಣ ಅಂತಂದು ಇವರು ಬೇಸ್ ಜಾಡ್ಸಿದ್ರೆ ನಮ್ದು ತಲೆಂದೆಲ್ಲ ಓತೋಟು. ಯಾಕೆ ಲತಿಪ್ಪ ಹೊಟ್ಟೆ ಮನೆ ಕಡೆನ ಬಂದಿಲ್ಲಲ್ಲ? ಏನಾಗಿತ್ಲ ನಿನಗ? ಆರಾಮದಿಯ ಏನಿಲ್ಲಲ್ಲ? ನಾನ ಬರೋಕಂತ ಮಾಡಿದ್ದೆ ಏನ ಬದುಕೇನ ಸತ್ತಾನ ಒಟ್ಟು ನೋಡ್ಕೊಂಡು ಬಂದಾತ ಅಂತಂದು. ಯಾಕ್ಲಾ ಕಿರಣ್ ಅಂಗಡಿಗೆ ಅದೆಲ್ಲ ಹೋಗೋದೈತಿಲ್ಲ ಮನ್ಯಾಗ ಕೆಲಸ ಇಷ್ಟ ಕೊಂದೈತಿ. ಹಬ್ಬದ್ದು ಸಂತಿ ಒಳ್ಳೆ ಜೋರ್ ಐತಿ ಕಿರಣ್ ಅಂಗಡಿಯಾಗ. ಅಲ್ಲಿನೂ ಬಂದಿಲ್ಲ ಮಗನ. ನಾ ಒಬ್ಬತ್ತು ಎಷ್ಟಂತ ಬಡ್ದಾಗ್ಲಿ ಹೇಳು. ಈ ನನ್ನ ಮಗನ ಹೊಲ ಬಿಟ್ಟು ಕದ್ಲಲ್ಲ ಅಂತಾನ. ಒಬ್ಬತ್ತ ಕಿರಣ್ ಅಂಗಡಿಯಾಗ ಬಗ್ಗಿ ಎದ್ದು ಕಟ್ಟಿ ಮತ್ತ ಅಲ್ಲೇ ರೊಕ್ಕ ತಗೊಳ್ಳೋದು ಎಲ್ಲಾ ಮಾಡಿ ನಡಾನದು ಬಿದ್ದೋಗೈತಿ. ಎದಕ್ ಬಂದಿಲ್ಲಲ್ಲ? ಗೌಡ್ರ ನಾನು ಲಕ್ಷ್ಮಕ್ಕ ಬೈತಾಳ ಅಂತಂದು ಹಂಚ್ಕೊಂಡು ಬಂದಿಲ್ಲ. ಈಗ ಗೊತ್ತತ್ತು ಹಂಗಿಲ್ಲ ನಾನ್ ತಿಳ್ಕೊಂಡು ತಪ್ಪು ಅಂತಂದು. ಈ ಲಕ್ಷ್ಮಕ್ಕೆಲ್ಲ ಹಿಡಿಲ್ ತಗೋರಿ ಆ ಬೆಂಕಿಲತ್ತಾರ ಬಗ್ಗೆ. ನಾನ್ ಸುಮ್ ಏನಾರ ತಿಳ್ಕೊಂಡು ಬೆಂಕಿಲತ್ತನ್ನ ಮನೆ ತಂದು ಹೋಗ್ಸೇನ ಅಂತೇಳಿ ನನ್ನ ಮತ್ತ ಚಪ್ಲಿ ಕೆರ ಕಿತ್ ತಗೊಂಡ್ಬಿಡಿತಾಳ ಅಂತಂದು ಮನಿ ಕಡೆನ ಹಾದಿಲ್ಲ ಮನಿ ಮುಂಚೆ ಹಾದಿಲ್ಲ ಗೊತ್ತೇನು. ಅದ್ರ ಸಲುವಾಗಿ ಬರ್ಲಿಲ್ರಿ ಗೌಡ್ರ. ಅಯ್ಯ ನಿನ್ನ ಹಲ್ ಕಟ್ಟನ್ ಬಾಡ ಕರೆ ಒಂದ ನೀ ಏನಾರ ಮೊದಲ ಆಕಿ ಬೆಂಕಿಲತ್ತ ಹೇಳಕ್ಕಿಂತ ಮುಂಚೆಕ್ಕೆ ಏನಾರ ನೀ ಸಿಕ್ಕಿದ್ದೆ ಅಂದ್ರೆ ಆ ಕೆರ ತಗೊಂಡು ಹೊಡಿತಿದ್ದೆ ಮತ್ತೆ ಜ್ವರ ಬರೋವರೆಗೂ ಬಿಡ್ತಿದ್ದಿಲ್ಲ ನಿನ್ನ. ಪುಣ್ಯ ಸಿಕ್ಕಿಲ್ಲ ಬಾ ನೀನ. ನೋಡ್ರಿ ಗೌಡ್ರ ಲಕ್ಷ್ಮಕ್ಕ ಇಲ್ಲೇ ಬಾಯ್ ಬಿಟ್ಲಿಲ್ಲ ಅದಕ್ಕೆ ರೀ ಹಂಚ್ಕೊಂಡ್ ನಾ ಬಂದಿದ್ದಿಲ್ಲ. ಈಗ ಹೆಂಗ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆತಲ್ಲ ಆಯ್ತು ಚಲೋ ಹಾಕ್ಬಿಡ್ರಿ. ಈಗ ಏನ್ರಿ ಗೌಡ್ರ ಹೋಗೋಣನ್ರಿ ಕಿರಣ್ ಅಂಗಡಿಗೆ? ಅಲ್ಲೋ ಕಿರಣ್ ಅಂಗಡಿಗೆ ಹೋಗೋಣಂತ. ಅಲ್ಲ ನಾಟಕ ಕಂಪ್ನಿ ಮಾಸ್ತರ್ ಏನ್ ಹೇಳಿ ಕಳಿಸ್ಲಿಲ್ಲ. ನಾಟಕದ್ದು ಏನ್ ಅಲ್ಲಿಗೆ ನಿಂತು ಬಿಡ್ತಲ್ಲ ಅಲ್ಲಿ ಹೋಗೋಣ್ರಿ. ಮತ್ತೆ ನಾಟಕದ ಒಟ್ಟು ಚಲೋ ಮಾಡೋಣ. ಜಾತ್ರೆ ಸಮೀಪ ಬಂತು ಮತ್ತೆ ಪ್ರಾಕ್ಟೀಸ್ ಮಾಡ್ಬೇಕಲ್ಲ. ಇನ್ನ ಡೈಲಾಗ್ ಗೊತ್ತಿಲ್ಲ ಅವ್ ಏನ್ ಅವನವನು ಇಟ್ಟು ಹೇಳ್ತಾನಪ್ಪ. ಈ ಇದ್ರದ್ದು ಬೇಡ ಬೇಡ ಮಹಾಭಾರತ ಕುರುಕ್ಷೇತ್ರ ಇವೆಲ್ಲ ಸುಮ್ಮನೆ ಯಾವ್ದಾರ ಒಂದು ನಗದ್ ಈ ಹಳ್ಳಿ ಇದ್ರ ಇರ್ತಾವಲ್ಲ ಆ ಟೈಪ್ ಮಾಡ್ಬಿಡೋಣ ಅಂದ್ರೆ ನಮಗೂ ಬಾಯಾಗ ಜಲ್ದಿ ಹೊಳ್ತಾವು. ಈ ಪುರಾಣ ಪುಣ್ಯಕತಿ ನಮ್ ನಾಳೆಗೆ ಹೊಳಲ್ಲಲ್ಲ ಇವನವನ. ಮತ್ತೆ ಅವು ಕುಡ್ದು ನಾಳೆಗೆ ದಪ್ಪ ಆಗ್ಬಿಟ್ಟಿರ್ತೈತೆ. ಈಗೆಲ್ಲಿ ಸಂಸ್ಕೃತ ಹೊಳ್ಬೇಕು ಅದಕ್ಕೆ ಬೇಡ ಅಂತ ಹೇಳಿ ಬೇರೆ ಮಾಡಿಸ್ಬಿಡೋಣ ಮಾಸ್ತರ್ಗೆ ಹೇಳಿ. ಅಯ್ಯೋ ಗೌಡ್ರ ಎಲ್ಲಿದ್ರಿ ನೀವು? ಯಾಕೆ ಅಲ್ದಾಗದಿರಿ? ಮಾಸ್ತರ್ ಓಡೋಗಿ ಅಲ್ಲಿ 2 ದಿವಸ ಆಯ್ತು. ಏನ ಮಾಸ್ತರ್ ಓಡೋದ್ನ? ಯಾಕ್ಲೆ ಅವ್ನ ಗಿಡಕ್ಕೆ ಕಟ್ಟಕ್ ಬೇಕಿಲ್ಲ ಅವ್ನ ಹೆಂಗ್ ಓಡಾಗ ಹೋಗಕ್ ಬಿಟ್ರಿ ನೀವು?
ಅಯ್ಯ ಗೌಡ್ರ ಏನ್ ಮಾತು ಅಂತ ಮಾತಾಡ್ತೀರಿ? ಅನ್ನ ತಿನ್ನ ಬಾಯಿಲ್ಲ ಇಂಥ ಮಾತು ಮಾತಾಡೋದ ಅಲ್ರಿ? ಕಟ್ಟೆಕೇನು ಎಮ್ಮೆ ಅದನ್ನ ಅವ್ರು ಅದು ಹೋಗ್ಲಿ, ತಪ್ಪು ನಿಮ್ಮಂತಲ್ಲಿ ಇಟ್ಕೊಂಡು ಮಾಸ್ತರ್ಗೆ ಅಂದ್ರೆ ಹೆಂಗ್ರಿ? ಆ ಮಾಸ್ತರ್ ಎಷ್ಟು ಪಾಪ ದಾರಿ ಕಾದ ನೀವು ಯಾರು ಬರ್ಲೇ ಇಲ್ಲ, ಅದು ಸುದ್ದಿಗೆ ಹಾಲಿಲ್ಲ. ಮತ್ತ ಅದ್ ಏನ್ ಮಾಡ್ತಾನೆ ಹೇಳ್ರಿ? ಅದ ಇಬ್ರು ಒಬ್ಬೊಬ್ರನ್ನ ಹೆಣ್ಮಕ್ಳನ್ನ ತಗೊಂಡ ಮನೆಗೆ ಇಟ್ಕೊಂಡ್ರಪ್ಪ ನಾಟಕ ಹೆಂಗಸರ್ನ. ಇನ್ನು ಅವ್ರಿಗೆ ಈ ನಾಟಕ ಕಂಪ್ನಿದು ನಾಟಕ ಮಾಡ್ಬೇಕನ್ನೋದು ಇದು ಯಾವ್ದು ಇಲ್ಲಿ ತಗೋರಿಗೆ. ನಾನೇನ್ ಮಾಡ್ಲಪ್ಪ ಒಬ್ಬತ್ತ ಇನ್ ನಾನಾ ಮಾಡ್ಬೇಕು ನೋಡಿ ಇನ್ನೆಲ್ಲ ಅಂತೇಳಿ ಬಡ ಊಟ ಗಂಟು ಮುಟ್ಟಿ ಕಟ್ಕೊಂಡು ಮುಂದಿನ ಊರಿಗೆ ನಾಟಕ ಮಾಡಕ್ ಹೋದ್ರಿ. ಮತ್ತೆ ನೀವು ಬಂದು ನಾಟಿಗೆ ಅಲ್ಲಿ ಇದ್ದಿದ್ರ ಅವ್ರು ಯಾಕೆ ಹೋಗಿದ್ರಿ? ಅಯ್ಯೋ ಇವನು ಅವನ ಹಿಂಗಾತಾನೆ ಇದು. ನಾನು ಅತ್ತಾಗ ಲಕ್ಷಣ ಕೊಡ್ಲಿಲ್ಲ, ಹೋಲ್ಬಿಡು ಹೋದ್ರೋಗಿರ್ತಾನೆ. ಬಾಲೆ ಹಬ್ಬದ ಸಂತಿ ಜೋರ್ ಐತಿ, ಕಿರಾಣಿ ಅಂಗಡಿಯಾಗ ನಿಲ್ಲಾಕಾಗೋಲ್ತು. ನಮ್ನಿ ಗದ್ಲ ಬಾ ಹೋಗಂಬ ಬಡ ಅದನ್ನ ಆದ್ರೆ ಒಟ್ಟು ಬಳೆ ಹೋದ್ರ ಆಗತ್ತ. ಈ ನಾಟಕದ್ದು ಇದನ್ನ ನೋಡ್ಕೊಂಡು ಹೊಟ್ಟಿ ಮೇಲೆ ತಣ್ಣೀರ್ ಪಟ್ಟಿ ಹಾಕೊಳ್ಳೋದ. ನಡಿ ಹೋಗ ನಡಿ. ಬರ್ರಿ ಅದನ್ನ ಮಾಡೋಣ. ಲಕ್ಷ್ಮಕ್ಕ ಮಧ್ಯಾಹ್ನ ಊಟಕ್ಕೆ ಒಟ್ಟು ಏನಾರ ಚಲೋದು ಮಾಡ, ಒಟ್ಟು ನನಗೊಂಚೂರು ಗೌರವ ಒಂಚೂರು ಮಾಡಿ ಅಲ್ಲೇ ಬುತ್ತಿ ಕಟ್ ಕಳ್ಸ್ಬಿಡು. ಮತ್ತೆ ಸಂತಿ ಇದು ತಗೊಳಕ ಮಂದಿ ಜಿಗ್ಮನ್ ಬರ್ತಾರಲ್ಲ, ಗದ್ಲಿರುತ್ತೆ. ಮನೆಗೆ ಬಂದು ಊಟ ಮಾಡಕ್ ಕುರ್ಸತ್ತಿರಲ್ಲ. ನಾನು ಮನೆಗೆ ಹೋಗಿ ಅಲ್ಲಿ ಹೋಗ್ರೆ ನಾ ಆಕಿ ವಿದ್ಯ ಅದ ಒಂದ್ ರೊಟ್ಟಿ ಕಾರ್ಬೇಳಿ ಮಾಡಿಟ್ಟಿರ್ತಾಳ. ದಿನ ತಿಂದು ನಾಳಿನ ಜಿಟ್ಟಿಟ್ಟೈತಿ. ಒಂಚೂರು ಏನಾರ ರುಚಿ ಮಾಡಿ ಕಳ್ಸೊಟ್ರು ಗೌಡ ಕೂಟ ನಾನು ಒಟ್ಟು ತುಂಬ ತಿಂತೀನಿ. ಅಯ್ಯ ಕಳ್ಸ್ತೀನಿ ತಗೋರಯ್ಯಪ್ಪ, ಅದೇನ್ ದೊಡ್ಡಾಗದ್ದು. ಆತ್ ತಗೋ ಬುತ್ತಿ ಕಳ್ಸ್ತೀನಿ ತೋರ್, ಮಧ್ಯಾಹ್ನ ಇಬ್ರು ಅಲ್ಲೇ ಊಟ ಮಾಡ್ರಂಗಿದ್ರ. ನಡಿಲೆ ಬರೀ ತಿನ್ನದ ವಿಚಾರ ಮಾಡ್ತೀಯಲ್ಲ, ನಡಿ. ಅರೆ ವಿಜಯಂದು ಅಕ್ಕ, ನಿಮ್ಗೆ ಸುದ್ದಿ ಗೊತ್ತೈತಿ? ಇವರು ಭೀಮನಗೌಡನ ಮನೆಯಲ್ಲಿ ಆಕಿ ಯಾರು, ಆಕಿ ನಾಟಕದವಳಿದ್ಲಲ್ಲ, ನಾಟಕದವಳು ಅವಳು ರಾತ್ರಿ ಎಲ್ಲೇ ಓಡೋಗ್ಬಿಟ್ಟಾಳಂತ. ನಿಮ್ಗೆ ಗೊತ್ತಾ? ಅಯ್ಯ ಪಾತಿ ಅದೇ ಹೇಳ್ಬಿಡ್ತಿ ಅಂದ್ರೆ ಅಲ್ಲೇ ಆಕಿನ ಓಡಂಗ್ ಮಾಡಿರೋದ ನಾನು. ಈ ವಿಜ್ಜಿ ಈ ಐಡಿರೋದಿಂದನ, ನನ್ನ ಐಡಿರೋದಿಂದನ ಆಕಿ ಓಡಿಗ ಗೊತ್ತಾನೆ. ನನಗೆ ಯಾಕೆ ಬರ್ತೀಯಲ್ಲೇ? ಹೌದಾ? ಯಾಕ ಏನಾಗಿತ್ತು? ಅಲ್ಲ ಅವ್ರ ಮನೇಲಿ ಯಾಕೆ ಹೋಗಿದ್ರು? ಆಮೇಲೆ ಏನೋ ಗೌಡ್ರದ್ದು ಅವ್ರದ್ದು ಏನೋ ಚಕ್ಕರ್ ನಡೀತಾ ಇತ್ತಂತಲ್ಲ. ಚಕ್ಕರ್ ಮಾಡಕತ್ತಿದ್ಲಕ್ಕಿ. ಆಕಿನ ಹೆಂಗ ತಿರ್ಗಿಸಿ ನಾನು ಹೊಡೆದ್ ನೋಡು, ತಿರ್ಕೊಂತ ಹೇಳ್ಬಿಟ್ಲ. ಅಯ್ಯೋ ದೇವ್ರಿ, ನೀವು ಹಂಗೆಲ್ಲ ಮಾಡಿದ್ರಿ? ಅವ್ರ ಮನ್ಯಾಗ ಬಿಟ್ಕೊಂಡ್ರ ನಿಮ್ಮನ್ನ ಹಂಗೆಲ್ಲ ಮಾಡಾಕ? ಹಡ್ಬಿಟ್ಟಿ ನಾನೇ ಮಾಡಕ್ ಹೋಲಿ. ಮತ್ತೆ ನೀಂತಿ ಅಲ್ಲಿ ಗುಡಿ ಅಂತ ಭೇಟಿಗಿದ್ಲ. ಅದ ಜಯಕ್ಕ ಪಾಪ ಒಳಿಕದಳ ಗೌಡ್ನಿ ಅಂತಿ ಹಾಕೊಂಡ್ ಕುಂತಿದ್ಲ. ನಾನು ಲಕ್ಷ್ಮ ಕುಡಿಗೆ ಹೋಗಿದ್ದಲ್ಲ ಹಿಂಗ ಅಂತ ಹೇಳಿದ್ಲ. ಅದಕ್ಕೆ ನಾನು ಐಡಿಯರ್ ಎಲ್ಲ ಕೊಟ್ನೆ, ಅದ್ರಂಗ ಮಾಡಿದ್ಲ. ಇಲ್ಲಡ ಓಡೋಗ ಹೇಳ್ದಕ್ಕೆ ಹೇಳ್ದ. ಏನು ಅಂತ ಐಡಿಯರೇ ಕೊಟ್ಟಿರಿ ನೀವು ಜಂದು ಅಕ್ಕ? ಅದು ಟಾಪ್ ಸೀಕ್ರೆಟ್, ಹಂಗೆಲ್ಲ ಲೀಕ್ ಮಾಡಬಾರ್ದು. ನೀ ಲೀಕ್ ಆದ್ರೆ ಅದು ಕ್ವಶನ್ ಪೇಪರ್ ಲೀಕ್ ಆದ್ರೆ ಹೆಂಗ ಇದಾಗತ್ತಲ್ಲ ಹಂಗಾಗತ್ತೆ. ಬೇಡ ಯಾಕೆ ಬೇಕಪ್ಪ, ನನಗೆ ಎಲ್ಲ ಮೈಮಿಗೆ ಹೇಳ್ಕೊ ಚಲೋ ಎಲ್ಲ ಸುಮ್ಮನೆ ಬಿಡು. ಪಾತಿ ಆ ಪ್ರೇಮಿ ಹಂಗೆ ಕೊಂಡ ಅಲ್ಲಿ ಒಂದೊಮ್ಮೆ ಕಳ್ಬೇಕು ಅತ್ತಾಗಿತ್ತ ನೋಡ್ಕೊಂತ ಹೋಗಲ್ಲ. ಏನಾರು ಕಳ್ಗಳು ಮಾಡ್ಕೊಂತ ಅನ್ಲಿಕ್ಕಿ. ಅರೇ ಹಾ ವಿಜಯಂದು ಅಕ್ಕ, ನಂಗೂ ಯಾಕೆ ಹಂಗೆ ಅನಿಸ್ತಾ ಇದೆ. ಹಿಂದೆ ಹೋಗಿ ನೋಡೋಣ ಬನ್ನಿ. ನಡಿ ಸೇರಿ ಬಿಡ ನಡಿ ಇವತ್ತು. ಏ ಪಾತಿ ಪ್ರೇಮಿ ಹಾಕಲಿ ಆ ರೇಣಿ ಮನೆ ಮುಂದೆ ಆ ಕಡೆ ಹಣಿಕೆ ನೋಡಕತ್ತ. ರೇಣಿ ಇಲ್ಲ ನಮ್ಮ ಮನೆಯಾಗ. ಏನೇ ರೇಣಿ ಕುಟಿಗೆ ಏನಾರ ಏನಕ್ಕಿದು ಕುಚ್ಚು ಮಾತಾಡೋದೈತನ ಏನಾರ? ಏನೋ ಸೀಕ್ರೆಟ್ ನಡ್ಸಲ್ಲ ಈಕಿ. ಇಲ್ಲದಿ ನಿನ್ನ ಹುಡ್ಕಕತ್ತಿದ್ದಿ. ರೇಣಂಗೂ ಮನೆಯಾಗಿಲ್ಲ. ಇವತ್ತು ಎಸ್ಕೇಪ್ ಮಾಡ್ಕೊಂಡು ಮನೆಯಾಗ ಹೋಗಿ ಚಿಕನ್ ತಂದೂರಿ, ಚಿಕನ್ ರೋಸ್ಟು, ಚಿಕನ್ ಲಾಲಿಪಾಪ್ ಏನೇನಾರ ತಿನ್ಬೇಕಂತ ಭಾಳ ದಿವಸದಿಂದ ಆಸೆ ಇತ್ತು. ಆದ್ರೆ ರೊಕ್ಕ ಕೊಟ್ಟು ತಗೋಬೇಕಂದ್ರೆ ರೊಕ್ಕ ಇರಲಿಲ್ಲ. ಹೆಂಗಾರ ಮಾಡಿ ರೇಣಿದ ಬಲ್ತು ಬಿಟ್ಟೈತಿ. ಹಂಗ ಮಾಂಸ ಕಂಡ ಎಲ್ಲ ತುಂಬ್ಕೊಂಡು ಹಂಗ ಕಣ್ಣು ಕುಕ್ಕಕತ್ತಿತ್ತು. ಯಾವಾಗಾರ ಇದನ್ನ ಹೊತ್ಕೊಂಡು ಹೋಗಿ ಮಾಡಬೇಕು ಅನ್ಕೊಂಡಿದ್ದೆ. ಇವತ್ತು ಹೆಂಗಾರ ಮಾಡಿ ಹೊತ್ಕೊಂಡಕ್ಕಿನಿ. ಇವತ್ತೇ ತಿನ್ನಕ ಬೇಕು ನಾನು. ಭಯ ನೀರಿಳಕತ್ತವು. ಬಾ ನಿನ್ನ ಇವತ್ತೈತಿ ಮಾರಿ ಹಬ್ಬ. ಯವ್ವ ಆಡಿಬಿಟ್ಟಿ ಪ್ರೇಮಿ. ಅಲ್ಲೊಳ್ಳೆ ಪಾತಿ ರೇಣಿದ ಗೋಳಿನ ಹುಂಜಕಳು ಮಾಡಕತ್ತಾಳೊಳ್ಳೆ ಅಲ್ಲಿ. ಏನಿನ ನಾನು ಏನಾರ ರೇಣಿ ಕೊಟ್ಟಾಗ ಏನಾರ ಈಗ ಏನಾರ ಗುಟ್ಟು ಸೀಕ್ರೆಟ್ ಇಬ್ರು ಏನಾರ ಮಾತಾಡಕ ಬಂದವನ್ನ ಯಾರು ನೋಡ್ಲಾರ್ದಂಗ ಹಡ್ಬಿಟ್ಟಾರ ಬರೀ ಒಣಂದ ಆಡ್ಕೊಂತಾರ ಅನ್ನ ತಿಳ್ಕೊಂಡಿದ್ದೆ. ಯವ್ವ ಈಕಿ ನೋಡಲೆ ಗೋಳಿನ ಕಳು ಮಾಡಕತ್ತಾಳ ನೋಡ್ರ. ಕಾಸ ದೋಸ್ತಾರ ಅಂತಾರ ಇಬ್ರು. ಗೆಳತಂದಾಗ ಗೆಳತಿದಿಕ್ಕಿ ಗೋಳಿ ಮುರ್ಕೊಂಡ್ ತಿನ್ನಕ ಹೊಂಟಾಳಲೆ ಅಂತ ಹಡ್ಬಿಟ್ಟಿದ್ದಾಳೆ ಈಕಿ. ಅರೆ ವಿಜಯಂದು ಅಕ್ಕ, ಈಗ ನಾವು ಇವ್ರಿಗೆ ಹೆಂಗಾದ್ರೂ ಮಾಡಿ ಬುದ್ಧಿ ಕಲಿಸ್ಬೇಕಲ್ಲ. ಹೌದು ನೋಡು, ಏನಾರ ಮಾಡಬೇಕೇ ಪಾತಿಕಿಗೆ. ತಡಿ ನಾವೊಂದು ಐಡಿಯಾ ಹೇಳ್ತೀನಿ, ಹಂಗ ಮಾಡೋಣ ನೋಡ. ಹಿಂಗ್ ಮಾಡೋಣ ಸುಂದಿರ. ಅರೆ ವಿಜಯಂದು ಅಕ್ಕ, ನಿಮ್ದು ತೆಲಿಗೆ ತಗೊಂಡೋಗಿ ಮ್ಯೂಸಿಯಂನಾಗ ಇಡ್ಬೇಕು. ಏನ್ ತಲೆ ನಿಮ್ದು? ಏನ್ ಗಮ್ಮಂತ ವಾಸನೆ ಬರತ್ತಪ್ಪ. ಹಿಂಗ ಒಲಿ ಮೇಲೆ ಸುಟ್ಕೊಂಡು ತಿಂದ್ರೆ ಇನ್ನ ರುಚಿ ಇರುತ್ತೆ. ಒಂಚೂರು ತೆಗೆದು ಸಾರು ಮಾಡೀನಿ, ಒಂಚೂರು ಇದನ್ನ ಬಿರಿಯಾನಿಗೆ ಒಂಚೂರು ಹಾಕಿ ಅದನ್ನ ಮಾಡೀನಿ. ಇದೊಂಚೂರು ಸುಟ್ಕೊಂಡು ತಿನ್ನಾಕ ಯಪ್ಪ ಕಾಲು ಕಡ್ಕೊಂಡು ತಿನ್ನಕ್ಕೆ ಎಷ್ಟು ರುಚಿ ಇರುತ್ತವು. ಬಾಯಾಗ ನೀರು ಬರುತ್ತೆ. ಪ್ರೇಮಿ ಇವತ್ತು ನಿಂದ ಅದೃಷ್ಟ ಕುಲಾಯಿಸ್ತು. ಕಡೆಗೂ ನಿನಗೆ ಕೋಳಿ ತಿನ್ನ ಆಸೆ ಇವತ್ತು ಈಡೇರ್ತು ನೋಡು. ರೇಣಿ ಕೋಳಿ ಹುಡುಕ್ತಿರ್ತಾಳ. ಹುಂಜ ನನ್ನ ಹುಂಜ ಎಲ್ಲೋಯ್ತು ಹುಂಜ ಅಂತಂದು ಅಳ್ತಿರ್ತೈತಿ. ಯೋ ದೇವ್ರಿ. ತಂದೂರಿ. ಪ್ರೇಮಿ ಏನ್ಲೇ ಏನ ಜಗ್ಗಿ ನಡ್ಸ್ಬಿಟ್ಟಿಲ್ಲ. ಗಮ್ಮಂತ ಮೂಡು ಊಟ ಅಂಬೇತ್ ನೋಡ. ಚಿಕನ್ ರೋಸ್ಟ್. ಅಯ್ಯೇ ಬಾಯ ನೀರೇ ಬರ್ತಾವಲ್ಲೇ. ಅಯ್ಯವ್ವ ಈ ಹಡ್ಬಿಟ್ಟೆ ಒಳ್ಳೆ ಬಂದ್ಬಿಟ್ರಲ್ಲ ಇವ. ಅಲ್ಲ ದಾಳಿ ಹೊಡ್ಕೊಂಡು
ಇವಕ್ಕೆ ಒಂಚೂರ ಸೊನ್ನೆ ಸೂಕ್ಷ್ಮ ಅನ್ನೋದಿಲ್ಲನ ಹೊರಗೆ ನಿಂತ್ಕೊಂಡು ಕರಿಬೇಕನ್ನಷ್ಟು ಸೀದಾ ಅಡಿಗೆ ಮನೆಗೆ ಬಂದ ನೋಡ ಅಡಿಗೆ ಮನೆ ಬಂದ ಅಂತ ಹೆಂಗೆ ನಿಂತಾವ ನೋಡು ಒಂಚೂರ ಮಾನ ಮರ್ಯಾದೆ ಏನಾರ ಐತೆ ನೀವು ಏನಾರ ಇವ ಅದ್ರಾಗ ಪಾತಿನ ಬಂದಾಳ ಇವ ಇಲ್ಲೋಡ ಮುಂದೆ ನಾನು ಚಿಕನ್ ಬೇಸಾಕತ್ತೀನಿ ಇನ್ನೂರು ಬಿಡ್ತಾರ ತಿಂದ ಹೋಗ ಹಿಡಿಬಿಟ್ಟಾರ ಕೊಡ್ಲಿಲ್ಲ ಅಂದ್ರೆ ಕೇಳಂಗಿಲ್ಲ ನಾನು ಅವ್ರ ಮನೆಗೆ ಹೋದ ತಿಂದು ಬಂದಿರ್ತೀನಿ ಈಗ ಮುದ್ದಾಮ್ ಕೇಳ್ತಾರ ಅವರು ಯಾಕೆ ಪ್ರೇಮಿ ಅವ್ ನಮ್ನಿ ಗಡ ಬಡ್ದಾಗ ತಂಗ್ಯಾಕ್ ನಿಂತಿದ್ದೆ ನಮ್ನಿ ಯಾವತ್ತೂ ನೋಡೇ ಇಲ್ಲ ಏನ ಅಲ್ಲೇ ಚಿಕನ್ ಇದು ರೋಸ್ಟ್ ಮಾಡತ್ತಿ ಒಂಚೂರು ಕೊಡ್ಲಿ ನಾವು ಒಂಚೂರು ರುಚಿ ನೋಡ್ತೀವಿ ಅಲ್ಲ ಹೊರಗೆ ಕರಿಬೇಕಿಲ್ಲ ಬರ್ತಿದ್ದೆ ಈ ಒಳಗೆ ಬಂದ್ಬಿಟ್ರಲ್ಲ ಮಕ್ಳೇ ಅಯ್ಯ ಪ್ರೇಮಿ ನೀನು ನಮ್ಮ ಮನೆಗೆ ಹಂಗ ಬರಂಗಿಲ್ಲನ ನಾವು ಏನಾರ ದಿನ ಅಲ್ಲೇ ನಿಂತು ಕರಿ ಇಲ್ಲೇ ನಿಂತು ಕರಿ ಅಂತ ಅವತ್ತರ ಅಂದಿವೇನ ಸೀದಾ ಒಳಗೆ ಅಡಿಗೆ ಮನೆಗೆ ಬಾರ ಯವ್ವ ಪ್ರೇಮಕ್ಕ ಒಳ ಬಾ ಅಂತ ಕರಿತೀನಿ ನೀ ನೋಡಿದ್ರೆ ಹಿಂಗ ಅಂತೇವ ನಿಮ್ಮ ಮನೆ ಬಂದ್ರ ಯವ್ವ ಬಿಡವ ಏನ ಗೆಳತರ ಅಂತಂದು ಹಿಂಗ ಬಂದ್ರ ನೀನು ನಮ್ನಿ ಮಂದಿ ಮಾಡಿದ್ರ ಗತೆ ಮಾಡ್ತೇವ ಯವ್ವ ಇಲ್ಲ ಹಂಗೇನಿಲ್ಲ ತಪ್ಪಿಕೋಬೇಡ ಸರಿ ಸರಿ ಅರೆ ವಿಜಯಂದು ಅಕ್ಕ ನೀವು ಯಾವ ಮಾತಾಡ್ತೀರಿ ಅಲ್ಲ ಪ್ರೇಮಂದು ಅಕ್ಕ ನಾವು ತಿಂತೀವಿ ಅಂದ್ರೆ ಯಾವತ್ತಾದ್ರೂ ಬೇಡ ಅಂತಾಳ ಇನ್ನು ಖುಷಿ ಖುಷಿ ಅಂತ ನಾವು ಕೇಳಿದೆಲ್ಲ ತಿನ್ನಕ್ ಕೊಡ್ತಾಳ ಯಾಕಂದ್ರೆ ನಮ್ಮ ಮನೆ ಬಂದಾಗ ಅವರು ಹಂಗೆ ತಿಂತಾರೆ ನಾವು ಹಿಂಗೆ ಕೊಡ್ತೀವಿ ಅವರು ಪ್ರೇಮಂದು ಅಕ್ಕ ನಮಗೆ ಕೊಡಲ್ಲ ಅಂತಾರೇನು ಹೌದಿಲ್ಲ ಪ್ರೇಮಂದು ಅಕ್ಕ ನೀವು ಯಾವತ್ತಾದ್ರೂ ಹಂಗೆ ಮಾಡ್ತೀರಾ ನೀವು ಕೊಡ್ತೀರಲ್ಲ ತಾನೆ ಯವ್ವ ಅಡಿಬಿಟ್ಟ್ಯಾರು ಡೈರೆಕ್ಟ್ ಕೇಳಲ್ಲಿ ಕಂಕ್ರ ಸುತ್ತ ಮೇಲಾರ್ಕ್ ಬಂದಂಗ ನನಗೆ ಹಿಂಗೆ ಕೇಳಕತ್ತೀರ ಸೀದಾ ತಗೊಂಡೋಗಿ ಯವ್ವ ಇದನ್ನ ಏನ ಮಾಡ್ಬೇಕಂತಾನೆ ಮಾಡ್ಯಾರ ಗೊತ್ತಾತ್ ನನಗೆ ತಿನ್ನಬೇಕಂತ ಬಂದಾರ ಹೆಂಗಾರ ಮಾಡಿ ತಟ್ಟಕ್ಕ ಹಾಕಿ ಕಳಿಸ್ಬಿಡ್ತೀನಿ ತಡಿ ಬಿಡ ನೀವು ಹೇಳ್ಬಿಟ್ಟಾರಿ ಹೆಂಗಿದ್ರು ಕೊಡ್ತೀನಿ ತಿನ್ಬರ್ರಿ ಯಾರು ಬೇಡ ಅಂತಾರ ಬರ್ರಿ ತಿನ್ನೋದು ಯಾರ ಒಟ್ಟಿಗೆ ಏನು ಬಂಗಾರ ಆಗತ್ತಾನೆ ಕುಂದ್ರಿ ತಿಂದ್ರೆ ಊಟಕ್ಕೆ ಕೊಡ್ತೀನಂತೆ ಹೌದಾ ಪ್ರೇಮಿ ಹಂಗಿದ್ರೆ ಕೊಟ್ಬಿಡ ಇಲ್ಲ ಬಿಸಿ ಬಿಸಿದು ಒಲಿ ಮುಂದೆ ಹಂಗ ಆಹಾ ಬಿಸಿ ಬಿಸಿ ತಿಂದ್ರೆ ಯಾರ ಹೊಟ್ಟಿ ಇನ್ನ ಯಾರ್ದತ್ತು ಜಾಸ್ತಿನ ಹೊಕ್ಕವು ಕೊಡು ಕೊಡು ಅಲ್ಲ ತಾಟ್ನಾಗ ಇಟ್ಕೊಡ್ತೀನಿ ತಡ್ಲಿ ಅವ್ರು ತೆಗೆದು ಒಬ್ಬಕ್ಕೆ ಹಿಡ್ಕೊಂಡು ಕುಂತಲ್ಲ ಅಲ್ಲ ಅಷ್ಟು ಒಂದು ಪೂರ ಕೋಳಿ ಅದು ಅಲ್ಲ ತಾಟ ಒಂಚೂರು ಹಾಕಿ ಕೊಡ್ತಿದ್ನಲ್ಲ ಅಲ್ಲ ಪಾತಿ ಅಕ್ಕಿಗೆ ಕೊಡ್ಬೇಕಲ್ಲ ಅದಕ್ಕೆ ನಾನು ತಾಟ್ನಾಗ ಇಬ್ಬರಿಗೆ ಹಾಕಿ ಕೊಡ್ತೀನಿ ತಾಯಿಲೆ ಪಾತಿಗೆ ಹೋದಿಲ್ಲ ಒಂದು ಕಾಲ ಸದ್ಯ ಮುರುಗ್ ಕೊಡ್ತೀನಿ ಹಂಗ ಅಲ್ಲಿ ಬಿರಿಯಾನಿ ಇದಕ್ಕೆ ಮಾಡಿಯಲ್ಲ ಆಮೇಲೆ ಅದೇನ ಸಾರು ತಂದು ಹಾಕ ಅದನ್ನ ಇಟ್ಕೊಂಡು ಏನ್ ಮಾಡ್ತಿ ಪಾಪ ಅವು ಅಕ್ಕಿ ಅಲ್ಲೋ ಮನಿ ಬಂದು ಅತಿಥಿಗಳು ದೇವ್ರಿಗೆ ಸಮಾನ ಅಂತ ಅದ್ರಾಗ ಊಟಕ್ಕೆ ಕೊಡು ಅಂತಂದು ಬಂದ್ರ ಪರೀಕ್ಷೆ ಮಾಡ್ದಂಗಂತ ಅವ್ರ ರೂಪದಾಗ ದೇವ್ರು ಬಂದ ಅದಕ್ಕೆ ನಿನ್ನ ನಮ್ಮ ರೂಪದಾಗ ಪರೀಕ್ಷೆ ಮಾಡಕತ್ತಾನ ಅಂತನ ತಿಳ್ಕೊಂಬಿಡು ಕೊಡು ಅಲ್ಲಿ ಇಟ್ಟಿಯಲ್ಲ ಮುಚ್ಚಿ ಡಬ್ರಿನ ಏನ್ ಬಿರಿಯಾನಿ ವಾಸನೆ ಘಮ್ ಅಂತ ಬರತೈತಿ ತತಾ ಇಲ್ಲಿ ಅಕ್ಕಿಗೆ ಅದನ್ನ ಕೊಡು ನಾ ಇದನ್ನ ಚೂರು ತಿಂತಿರ್ತೀನಿ ನನಗೊಂಚೂರು ಹಾಕು ಬಿರಿಯಾನಿ ಸಾರು ನೋಡೋಣ ಹೆಂಗ್ ಮಾಡ್ತಿದ್ದೆ ಅಂತ ಸಾರು ಒಂಚೂರು ಹಾಕು ರುಚಿ ನೋಡಕ ಯವ್ವ ಹೊಡಿಬಿಟ್ಟ್ಯಾರು ಅದ್ರ ಮ್ಯಾಗ ಕಣ್ಣಾಕ್ಯಾರ ನಾನು ಹಂಗಾರ ಇದನ್ನ ತಿಂದ್ರು ಅದರ ಉಳಿತೈತಿ ಗಂಡ ಏಂಟಿ ಇಬ್ರು ಅದನ್ನ ತಿನ್ನೋಣಂತ ಮಾಡಿದ್ದೆ ಈ ಹಡ್ಬಿಟ್ರೆ ಅದನ್ನಕ್ಕೂ ಕಣ್ಣಾಕ್ಯಾರಲ್ಲ ಯವ್ವ ಮತ್ತದ್ರ ದೇವ್ರು ಪರೀಕ್ಷೆ ಅದು ಇದ ಸುಡುಗಾಡು ಸೊಂಟಿ ಕಮ್ಮ ಅಂತ ಹೇಳಕತ್ತಾರ ಏನ್ ಮಾಡ್ಲೆ ಯವ್ವ ಆತ್ಬಿಡು ಕೊಟ್ರಾತ ಪಾತಿ ತಗೊಳ್ಳಿ ನಿನಗೂ ಒಂದು ಕಾಲ ಮರು ಕೊಟ್ಟ ಬಿಟ್ಟು ನೋಡಿ ತಗೊಂಡು ತಿಂದ್ಬಿಡು ತಿಂದು ಹಂಗ ಒಂಚೂರು ಇದಕ್ಕೆ ಮಸಾಲೆ ಹದ ಆಗೈತೆ ಇಲ್ಲ ಹದ ಆಗಿ ಬೆನ್ಸಾಳ ಇಲ್ಲ ಸುಟ್ಟಳ ಇಲ್ಲ ಒಂಚೂರು ರುಚಿ ಹೆಂಗೈತೆ ಅಂತಂದು ನೋಡಿ ಹೇಳು ಯಾಕಂದ್ರೆ ಪಾಪ ಕಟ್ಬಿಟ್ಟಿ ಬಿಟ್ಟು ಮಾಡಿರ್ತಾಳ ಈಗ ನಾವು ಹಂಗ ತಿಂದ್ರೆ ಅದೇ ಸನ್ಸಲ್ ನೋಡು ಒಟ್ಟು ಮಾಡಿ ಕೊಟ್ಟೋದಕ್ಕರ ತಿಂದು ಹೊಗಳಿದ್ರೆ ಅವ್ರಿಗೂ ಮಾಡೋದಕ್ಕೆ ಸಾರ್ಥಕ ಆಗತ್ತೆ ಅವ್ರಿಗೂ ಖುಷಿ ಆಗತ್ತೆ ತಗೋ ತಿಂದು ಒಟ್ಟು ರುಚಿ ಹೆಂಗೈತೆ ಅಂತ ನೋಡಿ ಹೇಳ ವಿಜಯಂದು ಅಕ್ಕ ಏನ್ ಸೂಪರ್ ಮಾಡಿದಾರೆ ಪ್ರೇಮಂದು ಅಕ್ಕ ಗೊತ್ತಾ ಎಷ್ಟು ಮಸಾಲೆ ಗಿಸಲಿ ಅವನಿ ಹಾಕಿದ್ದಾರೆ ಆಮೇಲೆ ಎಷ್ಟು ಚೆನ್ನಾಗಿ ಬೇಯಿಸಿದ್ದಾರೆ ಗೊತ್ತಾ ಒಲಿವಲ್ಲಿ ಏನ್ ಗಮ್ ಅಂತೈತೆ ಏನ್ ರುಚಿ ಐತೆ ಬಾಬಾ ನಾವು ಈ ಜನ್ಮದಲ್ಲಿ ಈ ತರ ರುಚಿನೇ ತಿಂದಿದ್ದಿಲ್ಲ ನಾವು ಪ್ರೇಮಂದು ಅಕ್ಕ ನಿಮ್ದು ಕೈಗೆ ಅದೇನಂತಾರಲ್ಲ ಕೈ ರುಚಿ ತುಂಬಾ ಚೆನ್ನಾಗಿದೆ ಬಹಳ ಚೆನ್ನಾಗಿ ಮಾಡ್ತೀರಿ ನೀವು ಆಹಾ ಇನ್ನೊಂದ್ಸಲ ಯಾವಾಗಾದ್ರೂ ಮಾಡಿದಾಗ ತಪ್ಪದೆ ಮತ್ತೆ ನಮ್ಮನ್ನ ಕರೀರಿ ಅಡಿಬಿಟ್ಟಿ ಊರ ಅಡಿಬಿಟ್ಟಿ ಮತ್ತೆ ಈಗ ಅಲ್ದನ ಮತ್ತೆ ಇನ್ನೂ ಒಂದ್ಸಲ ಕರಿಬೇಕ ಯವ್ವ ಏನ್ ಬಕ್ಕ ಸುರಿದ್ದಂಗ ಅದವ ಯವ್ವ ಹೆಂಗ್ ತಿಂತಾವ್ ನೋಡ ಯವ್ವ ನೋಡ ದೇವ್ರೆ ಎಲ್ಲ ಕಾಲಿನ ಮಾಡ್ಬಿಟ್ಟು ಏನ್ ತಿಂತಾವ ಯವ್ವ ಎಲ್ಲ ನನ್ನ ಕಡೆ ಮುಂದೆ ನನಗ ಒಂದು ಚೂರು ಉಳಿಸ್ಲಾರ ತಿನ್ನಕತ್ತಾವ ಕಳ್ತನ ಮಾಡಿ ತಂದಿದ್ದೆ ತಿನ್ಬೇಕಂತ ಬಯಸಿ ನನಗೆ ಕೈಗೆ ಹೊತ್ತಲಿಲ್ಲ ಬಾಯಿಗೆ ಹೊತ್ತಲಿಲ್ಲ ಹೊಟ್ಟಿಗೆ ಹೊತ್ತಲಿಲ್ಲ ಹಂಗೆ ಮಾಡ್ಬಿಟ್ಟು ಅಡಿಬಿಟ್ಟ್ಯಾರ ದೇವಕ್ಕ ಯವ್ವ ಭಾರಿ ಚೆನ್ನಾಗಿತ್ತು ಪಾಪ ಭಾಳ ರುಚಿ ಮಾಡಿದ್ದೆ ಬಿರಿಯಾನಿನೂ ಬರೀಗಿತ್ತು ಸಾರು ಬರೀಗಿತ್ತು ಅದಂತೂ ರೋಸ್ಟ್ ಮಾಡಿದ್ರ ಆಹಾ ಇನ್ನ ತಿನ್ಬೇಕು ಅನ್ಸತ್ ನೋಡು ಭಾಳ ಚಲೋ ಮಾಡಿದ್ವ ಕರೆ ಒಂದ ಪಾತಿ ಹೇಳ್ದಂಗ ನಿನ್ ಕೈ ರುಚಿ ಭಾಳ ಚಲೋ ಐತ್ ನೋಡು ಇನ್ನೇ ಮಾಡ್ರಿ ಕರಿಯ ಮತ್ತೆ ಮರಿಬೇಡ ಅರೆ ಪ್ರೇಮಂದು ಅಕ್ಕ ಪಾಪ ನೀವು ಹಸ್ಕೊಂಡಿದ್ದೀರಿ ಅನ್ಸುತ್ತೆ ಹೋಗಿ ಪಾಪ ಊಟ ಮಾಡಿ ನಮ್ದು ಸ್ವಲ್ಪ ಕೆಲಸ ಐತೆ ವಿಜಯಂದು ಅಕ್ಕ ಬನ್ನಿ ಹೋಗೋಣ ಪ್ರೇಮಿ ಹೋಗ್ಲಿ ಪಾಪ ಊಟದ ಹೊತ್ತಾತು ಹೋಗು ಎದಕ್ ಮಕ್ಕ ಹಿಂಗ್ ಮಾಡ್ಕೊಂಡ್ ಕುಂತಿ ಭಾರಿ ಚಲೋ ಮಾಡಿದ್ದೆ ಅಡಿಗೆನ ಹೋಗಿ ತಗೋರವ ಒಂಚೂರು ಕೆಲಸ ಐತೆ ಹಂಗ ಹೊಂಟಿದ್ದೆ ನಿಮ್ಮ ಮನೆ ಮುಂದೆ ಗಮ್ಮ ವಾಸನೆ ಬಂತಲ್ಲ ಬಂದ್ವಿ ನಮಗೂ ಹೊಟ್ಟೆ ತುಂಬಾ ಊಟಕ್ಕೆ ಹಾಕಿವಿ ಪುಣ್ಯ ಬಲ್ಲವ ಹೋಗಿ ತಗೋ ಕೆಲಸ ಐತೆ ಪಾತಿ ಹೆಂಗಲ್ಲ ನನ್ನ ಐಡಿರೆ ಹೊಟ್ಟೆ ತುಂಬಾ ಕೋಳಿ ಅಡ್ಬಿಟ್ಟು ಡಬ್ರಿನ ಹಾಕ್ಬೇಕು ಡಬ್ರಿನ ಅಲ್ಲ ಎಷ್ಟಿದ್ದಾಳೆ ಮತ್ತೆ ಬೆಂಡ್ಲಿ ರೇಣಿ ಕಳು ಮಾಡ್ಕೊಂಬಂದು ತಾ ತಿನ್ಬೇಕಂದ್ರೆ ಈ ನೋಡ್ದಿನ ತನಗೂ ದಕ್ಕಿಲ್ಲ ಇನ್ನೊಬ್ರು ಹೊಟ್ಟಿ ದಕ್ತೆ ಹಂಗ ಮತ್ತೆ ಇನ್ನೊಬ್ರು ಕಳು ಮಾಡಿ ತಿನ್ನಕ್ಕೆ ಏನಾರ ಅಥವಾ ಇನ್ನೊಬ್ರು ಏನಾರ ಲಪ್ಪಿಸ್ಬೇಕಂದ್ರೆ ಅದು ಅವ್ರಿಗೆ ಹತ್ತದಿಲ್ಲ ಅನ್ನೋದಕ್ಕೆ ಬೇಸ್ ಬುದ್ಧಿ ಕಲಿಸ್ಬಂದೀನಿ ತಡ್ತೀರಿ ಇನ್ನ ಇದಕ್ಕೆ
ಅದಕ್ಕೆ ಹೆಂಗೆ ಫಿಟ್ಟಿಂಗ್ ಇರಬೇಕು ಹೆಂಗೆ ಎಲ್ಲೆಲ್ಲಿ ಬೆಂಕಿ ಹಚ್ಬೇಕು ಹಚ್ತೀನಿ ಹೆಂಗಿತ್ಲಿ ಬಾ ಚಲೋ ಮಾಡಿದ್ಲಲ್ಲ ಮಸ್ತಾಗಿತ್ತು ಅಡಿಗೆ. ಅರೆ ವಿಜಯಂದು ಅಕ್ಕ, ನಾವು ಶುಭ ಯಾರ್ದು ಮುಖ ನೋಡಿದ್ವೋ ಗೊತ್ತಿಲ್ಲ. ಇವತ್ತು ನಮಗೆ ಭರ್ಪೂರ್ಗೆ ಕಾಣ ಊಟ ಊಟ ಆಯಿತು ನಮಗೆ. ಬಹುತ್ ಖುಷಿ ಹಮಾರ ಪೇಟ್ ನಿಮ್ಮ ದೆಸೆಯಿಂದ ನಿಮ್ಮ ಇದರಿಂದ ನಮಗೆ ಇವತ್ತು ಎಲ್ಲ ಆಹಾ ತಂದೂರಿ ಬಿರಿಯಾನಿ ಕೋಳಿಗೆ ಸಾರು ತುಂಬ ತುಂಬ ಚುಪ್ಪರಾಗಿತ್ತು. ಅನ್ನಂಗೆ ಕಾಲು ನಮಗೆ ಒಂದೇ ಕೊಟ್ರಿ, ಇಡೀ ಕೋಳಿ ರೋಸ್ಟು ನೀವೇ ತಿಂದ್ರಿ. ಒಂದು ಚೂರು ಸಾರಿನಲ್ಲಿ ಪೀಸ್ ಒಂದು ಸ್ವಲ್ಪ ಸಿಕ್ತು, ಬಿರಿಯಾನಿಗೇನು ಪೀಸ್ ಇರಲಿಲ್ಲ ಅಷ್ಟೇನು. ಅದಕ್ಕೆ ಬೇಜಾರಾಯಿತು ವಿಜಯಂದು ಅಕ್ಕ ನಮಗೆ ಒಂಚೂರು. ಎಲ್ಲ ಆಡಿಬಿಟ್ಟು ಊರಾಡಿಬಿಟ್ಟು ಅಲ್ಲ, ನನ್ನ ಐಡಿರೋದಿಂತ ಇವತ್ತು ನಿನಗೆ ಆಟ ಕಂಡೈತಿ. ಅಲ್ಲಲ್ಲಿ ಆಡಿಬಿಟ್ಟು ನಾನು ಕರ್ಕೊಂಬಂದು ಇಷ್ಟ ಐಡಿದೆ ಮಾಡಿ ತಿನ್ನಕ್ಕೆ ಕೊಟ್ರೆ ಅಯ್ಯೇ ಸುಬ್ಬಿ ಪುಕ್ಸೆಟ್ಟೆ ಸಿಕ್ಕರೆ ನನಗೂ ಇರಲಿ, ನನ್ನ ಗಂಡಗಲ್ಲಿ ನನ್ನ ಮಕ್ಕಳಿಗಲ್ಲಿ ನನ್ನ ಅವಶ್ಯಕತೆ ಇರಲಿ ಅನ್ನೋ ಆಡಿಬಿಟ್ಟಿದ್ದಿಲ್ಲ ನೀನು ನನ್ನಡೆ. ಕೋಳಿ ತಿನ್ಬೇಕಂತ ಎಷ್ಟು ದಿವಸದಿಂದ ಆಸೆ ಇತ್ತು. ಹೋಗಿ ಕಷ್ಟಪಟ್ಟು ಆ ರೇಣೆ ಕೋಳಿಗಳು ಮಾಡ್ಕೊಂಬಂದು ತಗೊಂಬಂದು ಬುಕ್ಕ ಕಿತ್ತಿ ಎಷ್ಟೆಲ್ಲ ಮಸಾಲೆ ಯಾರೋದೆಲ್ಲ ಮಾಡಿದೆ. ಕಡೆಗೆ ಒಂದು ಪೀಸ್ ಜೊತೆ ತಿನ್ನ ಕುಳಿಸ್ಲಾರ್ದಂಗ ಅಷ್ಟು ಅಡಿಬಿಟ್ಟು ಅಷ್ಟು ಇಬ್ರು ಬಿಡ್ಯಾಡ್ಯಾರ. ತಿಂದು ತೇಗಿ ಹೋದ್ರು. ಡಬ್ರಿ ಸತಿಗೆ ನೆಕ್ಕನ ಅಂದ್ರೂ ದಬ್ರೆ ಕೈ ಇಟ್ಟು ಬಾಚಿ ಬಳಚಿ ತಿಂದು ಹೋಗ್ಯಾರ. ಅಡಿಬಿಟ್ರ ತೊಳೆಯಕ್ಕೆ ಇಟ್ಟಿಗ್ಯಾರ ನನಗೆ. ಇವತ್ತು ಕೋಳಿ ತಿನ್ಬೇಕನ್ನ ಆಸೆಕ್ಕೆ ಕಲ್ಲು ಹಾಕಿದ್ರಿ ಇವರೇ ಇಬ್ರು. ಏನೋ ಕಳು ಮಾಡ್ಕೊಂಬಂದದ್ದು ಬಾಯಿಗೆ ಹತ್ಲಿಲ್ದಂಗೆ ಆತಲ್ಲೋ ಯಪ್ಪೋ.